ನಮಸ್ಕಾರ ರೀ ಎಲ್ರಿಗೂ. ಇವತ್ತಿನ ಈ ವಿಡಿಯೋ ಒಳಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ಶೇಂಗಾ ಚಟ್ನಿನ ಹೆಂಗೆ ಮಾಡೋದು ಅಂತ ಈ ವಿಡಿಯೋ ಒಳಗೆ ನಾನು ನಿಮ್ಗೆ ಭಾಳ ಸುಲಭವಾದ ಪದ್ಧತಿ ಒಳಗೆ ಮತ್ತು ಭಾಳ ಕಡಿಮೆ ಸಮಯದಾಗ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಂತ್ರಿ. ಅಲ್ಲಿವರೆಗೂ ನೀವಿನ್ನೂ ನಮ್ಮ ಅಮ್ಮನ ಅಡುಗೆ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಲಘುನ ಸಬ್ಸ್ಕ್ರೈಬ್ ಆಗಿರಿ. ಬರ್ರಿ ಈಗ ನಮ್ಮ ಉತ್ತರ ಕರ್ನಾಟಕದ ಶೇಂಗಾ ಚಟ್ನಿನ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟವ್ ಮೇಲೆ ಕಡಾಯಿ ಇಟ್ಕೊಂಡೀನಿ. ಈಗ ಅದರೊಳಗೆ 2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋಬೇಕು. ಎಣ್ಣೆ ಸ್ವಲ್ಪ ಕಾದ್ಮೇಲೆ ಅದರೊಳಗೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೋಬೇಕು. ಈಗ ನಾನು ಜೀರಿಗೆ ಹಾಕೋತೀನಿ 1 ಟೀ ಸ್ಪೂನ್ ಆಗುವಷ್ಟು. ಜೀರಿಗೆ ಹಾಕೊಂಡಾದ್ಮೇಲೆ 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ತೊಗೊಂಡಿನಿ. ಈಗ ಅದನ್ನು ನಾನು ಎಣ್ಣೆ ಒಳಗೆ ಹಾಕೋತೀನಿ. ಎರಡೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು 10 ಸೆಕೆಂಡ್ ಆದರೆ ಸಾಕು. ಬೆಳ್ಳುಳ್ಳಿ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಹುರಿದಿರುವಂಥ ಶೇಂಗಾದು ಸಿಪ್ಪೆ ತೆಗೆದು 1 ಬೌಲ್ ಆಗುವಷ್ಟು ತಗೊಂಡಿದ್ದೀನಿ. ಅದನ್ನೀಗ ಇದರೊಳಗಡೆ ಹಾಕ್ಕೊಳ್ತೀನಿ. ಈಗ ಶೇಂಗಾ ಕಲರ್ನೂ ಚೇಂಜ್ ಆಗಬೇಕು ಮತ್ತು ಶೇಂಗಾ ಕ್ರಿಸ್ಪಿನೂ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಹುರ್ಕೋಬೇಕು. ನೀವು ಇದನ್ನು 5 ನಿಮಿಷ ಹುರ್ಕೊಂಡ್ರೆ ಸಾಕು. ಶೇಂಗಾ ಕಲರ್ನೂ ಚೇಂಜ್ ಆಗುತ್ತೆ, ಶೇಂಗಾ ಕ್ರಿಸ್ಪಿನೂ ಆಗುತ್ತೆ. ಈಗ ನೋಡ್ಬೋದು ನೀವು ಶೇಂಗಾ ಕಲರ್ನೂ ಚೇಂಜ್ ಆಗೈತಿ ಮತ್ತು ಶೇಂಗಾ ಕ್ರಿಸ್ಪಿನೂ ಆಗಿದ್ದಾವೆ. ಈಗ ಇದ್ರೊಳಗೆ 1 ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಹಾಕೋಬೇಕು. ಅದಾದಮೇಲೆ 1 ಟೀ ಸ್ಪೂನ್ ಆಗುವಷ್ಟು ಮಸಾಲೆ ಖಾರನ ಹಾಕೋಬೇಕು. ನಿಮಗೆ ಯಾವ ಖಾರ ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಬೋದು ನೀವು. ಮಸಾಲೆ ಖಾರ ಅಂದರೆ ಮಸಾಲೆ ಖಾರ, ಇಲ್ಲಾಂದರೆ ಅಚ್ಚ ಖಾರದ ಪುಡಿ ಅಂದರೆ ಅಚ್ಚ ಖಾರದ ಪುಡಿನ ಹಾಕೋಬೋದು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳುವಾಗ ಗ್ಯಾಸ್ನ ಬಂದ್ ಮಾಡಬೇಕು. ಬಂದ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಖಾರಕಲ್ಲು ಅಥವಾ ಕುಟ್ಟುಕಲ್ಲು ಏನಂತಾರೆ ನೋಡ್ರಿ, ಅದರೊಳಗೆ ನಾ ಮಿಕ್ಸ್ ಮಾಡ್ಕೊಂಡಿದ್ದಂಥ ಮಿಕ್ಸರ್ ಏನೈತಿ ಅದನ್ನು ಇದ್ರೊಳಗೆ ಹಾಕೋತೇನಂತ. ನೀವು ಇದನ್ನು ಮಿಕ್ಸರ್ ಒಳಗೂ ಮಾಡ್ಕೊಳ್ಬೋದು, ಇಲ್ಲಾಂದ್ರೆ ಕುಟ್ಟೋ ಕಲ್ಲೊಳಗೂ ಕುಟ್ಟಿ ಚಟ್ನಿನ ಮಾಡ್ಕೊಳ್ಬೋದು. ನಾನು ಕುಟ್ಟೋ ಕಲ್ಲೊಳಗನ ಕುಟ್ಟಿ ಚಟ್ನಿನ ಮಾಡ್ತೀನಿ. ಮಿಕ್ಸರ್ ಒಳಗೆ ಮಾಡುವಂಥ ಟೇಸ್ಟ್ಗಿಂತ ಕುಟ್ಟೋ ಕಲ್ಲೊಳಗೆ ಕುಟ್ಟಿ ಮಾಡುವಂಥ ಚಟ್ನಿ ಟೇಸ್ಟ್ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ. ಅದಕ್ಕೆ ನಾನು ಕುಟ್ಟೋ ಕಲ್ಲೊಳಗನ ಕುಟ್ಟಿ ಚಟ್ನಿನ ಮಾಡ್ತೀನಂತ್ರಿ. ಚಟ್ನಿ ಮಾಡುವಾಗ ನಿಮಗದು ಭಾಳ ಉದುರಾಗೈತಿ ಅಂತ ಅನಿಸ್ತಂದ್ರೆ ನೀವು ಅದರೊಳಗೆ 2 ಟೀ ಸ್ಪೂನ್ ಇಲ್ಲ 1 ಟೀ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಮಾಡ್ಕೊಳ್ಬೋದು. ಕುಟ್ಟೋ ಕಲ್ಲೊಳಗೆ ಕುಟ್ಟಿ ಮಾಡೋದ್ರಿಂದ ನಮಗೆ ಮೇಲಿಂದ ಎಣ್ಣೆ ಹಾಕೋ ಅವಶ್ಯಕತೆಯನ್ನು ಬರೋದಿಲ್ಲ. ಯಾಕಂದ್ರೆ ನಾವು ಕುಟ್ಟುವಾಗನ ಶೇಂಗಾ ಒಳಗಿಂದ ಎಣ್ಣೆ ಏನೈತಿ ಅದು ಬಿಟ್ಕೋತಿರ್ತೈತಿ. ಅದಕ್ಕೆ ನಾವು ಮೇಲಿಂದ ಎಣ್ಣೆ ಹಾಕೋ ಅವಶ್ಯಕತೆ ಏನು ಬರೋದಿಲ್ಲ ನೋಡ್ರಿ. ಶೇಂಗಾ ಚಟ್ನಿ ಮಾಡುವಾಗ ನಾವು ಅದನ್ನು ಭಾಳ ಸಣ್ಣಂಗಿ ಕುಟ್ಟುವಂಗಿಲ್ಲ. ಸ್ವಲ್ಪ ದಪ್ಪಿರಬೇಕು. ದಪ್ಪಿದ್ರೇ ತಿನ್ನೋಕೆ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ. ನೋಡ್ಬೋದು ಈಗ ನೀವು ನಾ ಯಾವ ರೀತಿ ಕುಟ್ಟಿದ್ದೀನಿ ನೋಡ್ರಿ, ಅದೇ ಥರ ನೀವು ಕುಟ್ಟಬೇಕು. ತಿನ್ನೋಕೆ ಭಾಳ ಮಸ್ತಾಗಿರ್ತೈತಿ. ಇಷ್ಟ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರಿ ಅಂದ್ರೆ ಮಸ್ತಾಗಿರುವಂಥ ಉತ್ತರ ಕರ್ನಾಟಕ ಶೇಂಗಾ ಚಟ್ನಿ ರೆಡಿ ಆಗ್ತೈತೆ ನೋಡ್ರಿ. ನೀವು ಇದನ್ನು ರೊಟ್ಟಿ ಜೋಡಿ ಆದರೂ ತಿನ್ಬೋದ್ರಿ, ಇಲ್ಲ ಚಪಾತಿ ಜೋಡಿ ಆದರೂ ತಿನ್ನಿರಿ, ಇಲ್ಲಾಂದ್ರೆ ಬಿಸಿ ಬಿಸಿ ಅನ್ನದೊಳಗೆ ತುಪ್ಪ ಹಾಕ್ಕೊಂಡು ಶೇಂಗಾ ಚಟ್ನಿ ಹಾಕ್ಕೊಂಡು ತಿನ್ನಿರಿ. ನಿಮ್ಗೆ ಯಾವ ರೀತಿ ಇಷ್ಟ ಆಗ್ತೈತಿ ಆ ರೀತಿ ತಿನ್ನಿರಿ. ಟೇಸ್ಟ್ ಅಂತೂ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ. ನೀವು ಇದನ್ನು ನಿಮ್ಮ ಮನೆಯೊಳಗೆ ಒಂದ್ಸಲ ಟ್ರೈ ಮಾಡಿ ಹೆಂಗೆ ಬಂತಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದು ಮಾತ್ರ ಮಡಿಬೇಡ್ರಿ. ಇನ್ನೂ ನಮ್ಮ ಅಮ್ಮನ ಅಡುಗೆ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಲಘುನ ಸಬ್ಸ್ಕ್ರೈಬ್ ಆಗಿರಿ. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಕೋತಾ ಇರ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.